ಡಿಸೆಂಬರ್ 17, 2024 ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡುತ್ತೆ. ಇನ್ನು ಮುಂದೆ ಪ್ರತಿಯೊಬ್ಬರು ನಿಯಮಾನುಸಾರ ಕಟ್ಟಡಗಳನ್ನ ಕಟ್ಟಬೇಕು ಅಂತ. ಇಡೀ ಭಾರತದಲ್ಲಿ ಯಾರೊಬ್ಬರಿಗೂ ನೋವಾಗಲ್ಲ ಈ ವಿಚಾರ. ಯಾವುದೇ ಒಂದು ರಾಜ್ಯ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಲ್ಲ. ಯಾಕಂದ್ರೆ ವಾಸ್ತವತೆ ಭಾರತದಲ್ಲಿ ಬೇರೆನೇ ಇದೆ. ಖಂಡಿತ ನ್ಯಾಯಾಲಯದ ಆದೇಶ ಪ್ರತಿಯೊಬ್ರು ಪಾಲಿಸ್ಬೇಕು. ಆದ್ರೆ ಸಹಜವಾಗಿ ಗ್ರೌಂಡ್ ರಿಯಾಲಿಟಿ ಏನನ್ನೋದನ್ನು ಚೆಕ್ ಮಾಡಬೇಕು. ಆದ್ರೆ ಒಂದಿಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಇದನ್ನ ಎನ್ಕ್ಯಾಚ್ ಮಾಡ್ಕೊಂಡು ಇದೇ ಆದೇಶನ ಮುಂದೆ ಇಟ್ಕೊಂಡು ಇಡೀ ರಾಜ್ಯ ಮನೆ ಕಟ್ಟುವವರಿಗೆ ಕತ್ತಲ ಭಾಗ್ಯ ಸಹ ಕರ್ನಾಟಕ ಸರ್ಕಾರ 4/4/2025 ಕತ್ತಲ ಭಾಗ್ಯನೂ ಸಹ ದಯಪಾಲಿಸುತ್ತೆ. ಆದ್ರೆ ಇಲ್ಲಿ ಕಳೆದ 1 ವರ್ಷದಿಂದ ನಾವು ಮಾತಾಡ್ತಾನೆ ಬರ್ತಾ ಇದೀವಿ, ರಾಜ್ಯದಲ್ಲಿ ಮನೆ ಕಟ್ಟುವವರಿಗೆ ಕರೆಂಟ್ ಕೊಡ್ತಾ ಇಲ್ಲ ಅಂತ. ಅದಾದ ಮೇಲೆ ನವೆಂಬರ್ ಒಂದಿಷ್ಟು ಸಡಲಿಕೆಗಳು ಬಂತು, G+2 ಮತ್ತು Steel+3 ಇಂಥವ್ರಿಗೆ ವಿದ್ಯುತ್ ಅನ್ನ ಕೊಡಿ ಅಂತ. ಅದು 30-40 ಇರೋರ್ಗೆ ಮಾತ್ರ. ಮತ್ತೆ ಕಮರ್ಷಿಯಲ್ಗಾಗ್ಲಿ ಉದ್ಯಮಿಗಳಿಗಾಗ್ಲಿ ಯಾವುದೇ ರೀತಿಯಾದ ವಿದ್ಯುತ್ತಿನ ಸೌಲಭ್ಯ ಇನ್ನೂ ಸಿಗ್ತಾ ಇಲ್ಲ. ನಾನು ಮಾತಾಡ್ತಿರೋದು ಹೊಸ ಸಂಪರ್ಕದ ವಿಚಾರವಾಗಿ. ಇದು ಕರ್ನಾಟಕದಲ್ಲಿ ಮನೆ ಕಟ್ಟುವವರಿಗೆ ಪ್ರತಿಯೊಬ್ಬರಿಗೆ ಗೊತ್ತು. ಆದ್ರೆ ಈ ನಿಯಮ ಸರ್ಕಾರಿ ಕಟ್ಟಡಗಳಿಗೆ ಅನ್ವಯ ಆಗುತ್ತೋ ಆಗಲ್ವೋ? ಸಹಜವಾಗಿ ಆಗ್ಲೇಬೇಕು. ಯಾಕಾಗ್ಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಎಲ್ಲೂ ಸಹ ಸರ್ಕಾರಿ ಕಟ್ಟಡಗಳಿಗೆ ಸಡಲಿಕೆ ಇದೆ ಅಂತ ಎಲ್ಲೂ ಆದೇಶ ಆಗಿಲ್ಲ. ಮತ್ತೆ ಇವತ್ತಿನ ಸದ್ಯ ಸರ್ಕಾರಿ ಕಟ್ಟಡಗಳ ನಿರ್ಮಾಣದಲ್ಲಿ ಈ ಒಂದು ನಿಯಮ ಪಾಲನೆ ಆಗ್ತಾ ಇದೆಯಾ? ಈ ಒಂದು ನಿಯಮ ಅವ್ರಿಗೂ ಚಾಲ್ತಿಯಲ್ಲಿದೆಯಾ? ಗೊತ್ತಿಲ್ಲ. ಇವತ್ತು ನಾನೊಂದು ಬೆಸ್ಕಾಮಿನ ಕಟ್ಟಡದ ವಿಚಾರವಾಗಿ ಮಾತಾಡೋದಕ್ಕೆ ನಿಮ್ಮ ಮುಂದೆ ಈ ವಿಡಿಯೋ ಮುಖಾಂತರ ಬರ್ತಾ ಇದ್ದೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಿಮ್ಮ ವಾಣಿ, ನಾನು ನಿಮ್ಮ ಬಳಗಾರ್. ಇವತ್ತು ನನ್ನ ಕೈಯಲ್ಲಿರೋದು ಇಂದಿರಾನಗರ ವಿಭಾಗ ಕಟ್ಟಡದ ಒಂದು ವಿಚಾರ. ಹೌದು ಸ್ನೇಹಿತರೆ, ನಮಗೆಲ್ಲ 30-40 ಮೇಲೆ ಇದ್ರೆ ಅಥವಾ G+2 ಮೇಲೆ ಇದ್ರೆ ನಮಗೆಲ್ಲ OCCC ಕೊಡಿ, ನಿಮ್ಗೆ ತಾತ್ಕಾಲಿಕ ಸಂಪರ್ಕ ಅಂದ್ರೆ ಟೆಂಪ್ರವರಿ ಕೊಡಕ್ಕಾಗಲ್ಲ, ನಿಮ್ದು ಮೆಜರ್ಮೆಂಟ್ ಜಾಸ್ತಿ ಇದೆ ಅಂತ ಎಲ್ಲ ಕೇಳ್ತಾರಲ್ಲ. ಇವತ್ತು ಇಂದಿರಾನಗರದ ಒಂದು ಕಟ್ಟಡ ಏನು ಕಟ್ಟಿದ್ದಾರೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ, G+2 ಇದೆ, ಅದ್ರ ಮೇಲ್ಗಡೆ ಇನ್ನೊಂದು ಫ್ಲೋರ್ ಕಟ್ತಾ ಇದ್ದಾರೆ. ಆ ಒಂದು ಆವರಣ ಸರಿಸುಮಾರು 100x100 ಇದೆ. ಅಂದ್ರೆ 10,000 ಸ್ಕ್ವೇರ್ ಫೀಟ್ಗಳಿರುವಂತಹ ಒಂದು ಜಾಗ. ಆ ಜಾಗದಲ್ಲಿ ಸರಿಸುಮಾರು 60x40 ಅಲ್ಲಿ ಎಕ್ಸಿಸ್ಟಿಂಗ್ ಕಚೇರಿ ಇದೆ. ಅದರ ಮೇಲ್ಗಡೆ ಇನ್ನೊಂದು ಮೀಟಿಂಗ್ ಹಾಲ್ ಅಂತ ಒಂದು ಹಾಲ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಕಳೆದ ಬಾರಿ ವಿಜಿಲೆನ್ಸ್ ಅವರಿಗೆ ಮಾತಾಡಿ, ನಿಮ್ಮ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಟೆಂಪ್ರವರಿ ಸಂಪರ್ಕ ತಗೊಂಡಿಲ್ಲ, ಟೆಂಪ್ರವರಿ ಪವರ್ ಸಪ್ಲೈ ಇಲ್ಲಿದಂಗೆ ನಿರ್ಮಾಣ ಮಾಡ್ತಾ ಇದ್ದಾರೆ ಕಟ್ಟಡ ಅಂತ ಕೇಳಿದಾಗ, ಅಲ್ಲಿಯ ವಿಜಿಲೆನ್ಸ್ AW ಅವರು ಮಾತಾಡಿದಾಗ ಅವರು ತುರ್ತಾಗಿ ಅದನ್ನ ಒಂದು ಸಂಪರ್ಕ ಕೊಡಿಸುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ನಂದು ಇದಿದೆ, ಅಬ್ಜೆಕ್ಷನ್ ಇದೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ಏನಾದ್ರೂ ಈ ರೀತಿಯಾಗಿ ಟೆಂಪ್ರವರಿ ಇಲ್ಲದೆ ಏನಾದ್ರೂ ಕಟ್ಟಡ ಕಟ್ಟಿದ್ರೆ ಅವನಿಗೆ ಲಕ್ಷಾಂತರ ರೂಪಾಯಿಗಳ ದಂಡ ವಿಧಿಸುವಂತ ಇದೇ ವಿಜಿಲೆನ್ಸ್ನವರು, ಇಂದಿರಾನಗರ ವಿಜಿಲೆನ್ಸ್ನವರು ಯಾಕೆ ಈ ಒಂದು ಬೆಸ್ಕಾಂ ಕಟ್ಟಡಕ್ಕೆ ಇವರು ದಂಡ ವಿಧಿಸದೆ ಕೇವಲ ಟೆಂಪ್ರವರಿಯನ್ನ ಕೊಟ್ಟಿದ್ದಾರೆ ಅನ್ನೋದು ನನ್ನ ಒಂದು ಮೊದಲನೆಯ ಮಾತು. ಎರಡನೇದು, ಇವಾಗ ನಾವು ಅದನ್ನ RTI ಕೇಳಿದ್ವಿ ನಿಮ್ಮ ವಾಣಿ ಕಡೆಯಿಂದ, ಸ್ವಾಮಿ ಈ ಒಂದು ಕಾಮಗಾರಿಗೆ, ನೀವು ಮಾಡ್ತಿರೋ ಕಾಮಗಾರಿಗೆ ಅನುಮೋದನೆ ಪತ್ರ ಪಡೆದಿದ್ದೀರಾ, GBI ಇಂದ ಅಥವಾ BBMP ಇಂದ ಅನುಮೋದನೆ ಪತ್ರ ಪಡೆದಿದ್ದೀರಾ ಅಂತ ಕೇಳಿದ್ರೆ, ಹೌದು ಪಡೆದಿದ್ದೀವಿ, ಅದನ್ನ ನಾವು ಲಗತ್ತಿಸಿದ್ದೀವಿ ಅಂತ ನಮ್ಗೆ ಇಲ್ಲಿ ಇವರು ಕವರಿಂಗ್ ಲೆಟರ್ ಅಲ್ಲಿ ಕೊಡ್ತಾರೆ. ಅನುಮೋದನೆಗೊಂಡಿರುವ ದೃಢೀಕೃತ ಅಂದಾಜು ಪಟ್ಟಿಯನ್ನು ಲಗತ್ತಿಸಲಾಗಿದೆ. ಯಾವ ಅನುಮೋದನೆ ನಾವು ಕೇಳಿರೋದು, ಇವ್ರು ಯಾವ ಅನುಮೋದನೆ ಕೊಡ್ತಾ ಇದ್ರೆ ಗೊತ್ತಿಲ್ಲ. ದೃಢೀಕೃತ ವಿದ್ಯುತ್ ಮಂಜೂರಾತಿ ಪತ್ರಗಳನ್ನು ಲಗತ್ತಿಸಲಾಗಿದೆ. ಇದರಲ್ಲಿ ನಾನು ಕೇಳಿದಂತ ಯಾವುದೇ ಒಂದು ವಿಚಾರನ ನನಗೆ ಬೆಸ್ಕಾಮಿನ ಇಂದಿರಾನಗರ ವಿಭಾಗದವರು ಕೊಟ್ಟಿಲ್ಲ. ಇವರು ಕೊಟ್ಟಿರೋದು
ಇವರ ಬಿಲ್ಡಿಂಗ್ ಎಸ್ಟಿಮೇಟ್ ಶೀಟ್ ಕೊಟ್ಟಿದ್ದಾರೆ, ವರ್ಕ್ ಆರ್ಡರ್ ಶೀಟ್ ಕೊಟ್ಟಿದ್ದಾರೆ. ನನಗೆ ಬೇಕಾಗಿಲ್ಲ ಸ್ವಾಮಿ ಇದು. ನಾನು ಕೇಳಿರೋದು ವೆರಿ ಕ್ಲಿಯರ್ ಆಗಿದೆ. ನೀವು GBA ಅಥವಾ BBMP ಇಂದ ಸ್ಯಾಂಕ್ಷನ್ ಪ್ಲಾನ್, ಕಟ್ಟಡ ಪರವಾನಿಗೆಯ ಒಂದು ಅಧಿಕೃತ ಪತ್ರನ ಕೊಡಿ ಅಂತ ನಾನು ಕೇಳಿದ್ದೀನಿ. ಎಲ್ಲಿದೆ ನಿಮ್ಮ ಹತ್ರ? ಇದ್ರೆ ನೀವು ಯಾಕೆ ಕೊಟ್ಟಿಲ್ಲ? ಯಾಕೆ ಈ ರೀತಿಯಾಗಿ ದಿಕ್ಕು ತಪ್ಪಿಸುವ, ದಾರಿ ತಪ್ಪಿಸುವ ಕೆಲಸಗಳನ್ನ ಮಾಡ್ತೀರಿ ನೀವು? ನಿಮ್ಮ ಹತ್ರ ಯಾವ್ದಾದ್ರು ಒಬ್ಬ ಗುತ್ತಿಗೆದಾರ ಅಥವಾ ಒಬ್ಬ ಗ್ರಾಹಕ ಬಂದು ಸ್ವಾಮಿ ಕರೆಂಟ್ ಕೊಡಿ ಅಂದ್ರೆ 136 ಕಾನೂನುಗಳನ್ನ ಹೇಳ್ತೀರಾ, 276 ನಿಯಮಗಳನ್ನ ಪಾಲಿಸಿ ಅಂತೀರಾ. ಆದ್ರೆ ನೀವೇ ಆ ನಿಯಮಗಳನ್ನ ಪಾಲಿಸದೆ ಕೇವಲ ಸಾರ್ವಜನಿಕರಿಗೆ ಮಾತ್ರ ನಿಯಮಗಳನ್ನ ಇರುವುದು ಇದೆಷ್ಟು ಸರಿ? ನಾನೊಂದಿಷ್ಟು ಜನರ ಹತ್ರ ಮಾತಾಡಿದೆ, ಇಲ್ಲ ರೀ ಸರ್ಕಾರಿ ಕಟ್ಟಡಗಳಿಗೆ ಕಾನೂನು ಇಲ್ಲ. ಯಾಕ್ರಿ ಇಲ್ಲ? ಸರ್ಕಾರ ಏನು ಮೇಲಿಂದ ಕೆಳಗಡೆ ಹಿಡಿದಿದ್ಯಾ ಅಥವಾ ಸರ್ಕಾರಿ ಕಟ್ಟಡ ಏನಾದ್ರು ಸಪರೇಟ್ ಆಗಿ ಬೇರೆ ಒಂದು ಪ್ಲಾನೆಟ್ ಇಂದ ಬಂದಿದ್ಯಾ? ರೇ, ಇವತ್ತು ಸಾರ್ವಜನಿಕನಿಗೆ ಏನು ಕಾನೂನು ಇದೆಯೋ ಅದು ಸರ್ಕಾರಕ್ಕೂ ಅಪ್ಲಿಕೇಬಲ್ಲೇ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರೋದು ಕೇವಲ ಸಾರ್ವಜನಿಕರಿಗೆ ಮಾತ್ರ ಅಂತ ಎಲ್ಲಿದೆ ತೋರಿಸಿ. ಇವತ್ತು ಇಂದಿರಾನಗರದ ಒಂದು ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ರೀತಿಯಾದ ಅನುಮೋದನೆಗಳನ್ನ ಪಡೆದಿಲ್ಲ. BBMP ಇಂದಾಗ್ಲಿ ಅಥವಾ GBA ಇಂದಾಗ್ಲಿ ಯಾವುದೇ ರೀತಿಯಾದ ನಕಾಶೆನ ಇವರು ತಗೊಂಡಿಲ್ಲ. ಅದು 60-40 ಬಿಲ್ಡಿಂಗ್ ಇರುವಂತದಕ್ಕೆ ಇವರು ಟೆಂಪ್ರವರಿ ಹೆಂಗ್ ಕೊಟ್ರು? ಬೆಸ್ಕಾಮಿನ ಈ ಇಂದಿರಾನಗರ E6AW ಯಾವ ಆಧಾರದ ಮೇಲೆ ಇದಕ್ಕೆ ಟೆಂಪ್ರವರಿ ಕೊಟ್ರು ಅನ್ನೋದನ್ನ ಉತ್ತರ ಕೊಡ್ಬೇಕು. 30-40 ಸೈಟ್ ಮೇಲ್ಗಡೆ ಇದ್ರೆ ನೀವು OCCC ಕೇಳುವಂತವ್ರು. ಅದು ಆ ಟೋಟಲಿ ವಿಸ್ತೀರ್ಣ ಏನು, ಆ ಕಟ್ಟಡದ ವಿಸ್ತೀರ್ಣ ಏನಿದೆಯಾ 100x100 10,000 ಸ್ಕ್ವೇರ್ ಫೀಟ್ ಗಳ ಜಾಗದಲ್ಲಿ ನೀವು ಇದಕ್ಕೆ ಹೆಂಗೆ ಟೆಂಪ್ರವರಿ ಕೊಟ್ರಿ? ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ವಿತೌಟ್ ಟೆಂಪ್ರವರಿ ನೀವು ಕಟ್ಟಡ ಕಟ್ಟೋದಕ್ಕೆ ಹೆಂಗ್ ಬಿಟ್ರಿ? ನೀವು ಕೆಳಗಡೆ ಇದೆಯಲ್ಲ ಸ್ವಾಮಿ, ಇದನ್ನ ಯಾವುದೋ ಒಬ್ಬ ಗುತ್ತಿಗೆದಾರನ ಕೊಟ್ಟಿರ್ತೀರ, ಆ ಗುತ್ತಿಗೆದಾರನ ಮುಖಾಂತರ ಅವ್ನು ಕಟ್ಟಡ ಕಟ್ತಾ ಇರ್ತಾನೆ. ಆ ಒಂದು ಗುತ್ತಿಗೆದಾರ ಖಂಡಿತವಾಗ್ಲೂ ಆ ಟೆಂಪ್ರವರಿನ ತಗೋಬೇಕಾಗಿತ್ತು. ಆ ತಗೊಳ್ಳಿದಂಗೆ ಕಟ್ಟಡ ಕಟ್ಟೋದ್ ಬಿಟ್ಟಿದ್ದಕ್ಕೆ ಓವರ್ ಆಲ್ ಡಿವಿಷನ್ ಮತ್ತು ಸಬ್ ಡಿವಿಷನ್ ಇಬ್ರು ಅಧಿಕಾರಿಗಳ ಒಂದು ನ್ಯೂನ್ಯತೆ ಎದ್ದು ಕಾಣ್ತಾ ಇದೆ. ಥರ್ಡ್ ಒನ್, 30-40ಗಿಂತ ಹೆಚ್ಚಾಗಿರುವಂತಹ ಜಾಗದಲ್ಲಿ ನೀವು ಕಟ್ಟಡ ನಿರ್ಮಾಣ ಯಾವ ಬೇಸ್ ಮೇಲೆ ಮಾಡ್ತಾ ಇದ್ದೀರಿ? ಸಾರ್ವಜನಿಕರಿಗೊಂದು ಕಾನೂನು, ನಿಮ್ಗೊಂದು ಕಾನೂನು ಇದೆ ಅಂತ ಎಲ್ಲಿದೆ ನಿಯಮ? ಅಥವಾ ಬೆಸ್ಕಾಂ ಆರ್ಡರ್ ಏನಾದ್ರೂ ಇದೆಯಾ ನಮ್ಮ ಕಟ್ಟಡಗಳಿಗೆ ಕಟ್ಟಬಹುದು, ಏನು ತೊಂದರೆ ಇಲ್ಲ ಅಂತ? ಇಲ್ಲ. ಮುಂದುವರೆದಾಗಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಇವತ್ತು ಕರೆಂಟ್ ತಗೊಳ್ಳೋದು ಕಬ್ಬಿಣದ ಕಡಲೆ ಭಾರಿ ಕಷ್ಟ ಆಗ್ತಾ ಇದೆ. ಆದ್ರೆ ನಿಮಗೆ ಶೇಷಾದ್ರಿಪುರಂ ಮುಖ್ಯ ರಸ್ತೆಯಲ್ಲಿರುವಂತ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ನ ಡೆಮಾಲಿಷನ್ ಮಾಡಿ ಪೊಲೀಸ್ ಸ್ಟೇಷನ್ ಕಟ್ಟಡನ ಒಡೆದು ಹಾಕಿ ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಇದು ಹೆಚ್ಚು ಕಡಿಮೆ ಅಲ್ಲಿ ನೋಡ್ತಾ ಇದ್ರೆ ವಿಸ್ತೀರ್ಣ 1/2 ಎಕರೆಯಷ್ಟು ಜಾಗ ಇದೆ. ಶೇಷಾದ್ರಿಪುರಂ ಜಾಗ, ಪೊಲೀಸ್ ಸ್ಟೇಷನ್ ಇರೋ ಜಾಗ 1/2 ಎಕರೆಯಷ್ಟು ಜಾಗ ಇದೆ. ಅಲ್ಲಿ 50/30ಯ ಒಂದು ಕಟ್ಟಡ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಸುಮಾರು ಆಗಸ್ಟ್ ಅಥವಾ ನವೆಂಬರಿನ ಹೆಚ್ಚು ಕಡಿಮೆ ಇವರಿಗೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕನ C2 ಸಬ್ ಡಿವಿಷನ್ ಟೆಂಪ್ರವರಿ ಸಂಪರ್ಕ ಕೊಟ್ಟಿದೆ. ಯಾವ ಬೇಸ್ ಮೇಲೆ ಪೊಲೀಸ್ ಸ್ಟೇಷನ್ಗೆ ನೀವು ಟೆಂಪ್ರವರಿ ಪವರ್ ಸಪ್ಲೈ ಕೊಟ್ರಿ? ಇದನ್ನು ಕ್ಲಾರಿಫಿಕೇಶನ್ ಕೊಡ್ಬೇಕು. ಅದಕ್ಕೆ ಕಟ್ಟಡ ಅನುಮೋದನಾ ಪತ್ರ ನೀವು ತಗೊಂಡಿದ್ದೀರಾ? ಅವರು OCCC ಕೊಟ್ಟಿದಾರಾ? ಪೊಲೀಸ್ ಸ್ಟೇಷನ್ಗೆ ಏನು ಸ್ಪೆಷಲ್ ರೂಲ್ ಇದೆಯಾ? ಇದನ್ನೆಲ್ಲ ದಯವಿಟ್ಟು ಕ್ಲಾರಿಫಿಕೇಶನ್ ಮಾಡಬೇಕು. ಇನ್ನು ಹಲವಾರು ಕಟ್ಟಡಗಳದ್ದು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ತಂದು ನಿಮ್ಮ ಮುಂದೆ ಇಡ್ತೀವಿ. ಯಾಕೆ ಸ್ವಾಮಿ ಇವತ್ತು ಸಾರ್ವಜನಿಕನಿಗಿಲ್ಲದ ಸೌಲಭ್ಯ ನಿಮ್ಮ ಸರ್ಕಾರಿ ಕಟ್ಟಡಗಳಿಗೆ ಯಾವ ಪುರುಷಾರ್ಥಕ್ಕೆ ಕೊಡಬೇಕು? ಇವತ್ತು ಸಾವಿರಾರು ಇನ್ಸ್ಟಾಲೇಷನ್ಸ್ ಏನು ಸರ್ಕಾರಿ ಅಧೀನದಲ್ಲಿರುವಂತಹ ಸರ್ಕಾರದ ಒಡೆತನದಲ್ಲಿರುವಂತಹ ಇಲಾಖೆಗಳಲ್ಲಿ ಸಾವಿರಾರು ಕೋಟಿಗಳಷ್ಟು ದುಡ್ಡನ್ನ ನೀವು ಕಟ್ಟಿಲ್ಲ, ಕರೆಂಟ್ ಬಿಲ್ಗಳನ್ನ. ಅವ್ರಿಗೆ ನೀವು ವಿದ್ಯುತ್ ಸಂಪರ್ಕ ಕೊಡ್ತಾ ಇದ್ದೀರಿ. ಇವತ್ತು ಪ್ರಾಮಾಣಿಕವಾಗಿ ಬಿಲ್ಗಳನ್ನ ಕಟ್ಟುವಂತ ಮತ್ತು 100ರಿಂದ 200 ರೂಪಾಯಿ ಮೇಲೆ ಇದ್ರೆ ಅವ್ರಿಗೋಗಿ ವಿದ್ಯುತ್ ಸಂಪರ್ಕ ಕತ್ತರಿಸುವಂತಹ ಬೆಸ್ಕಾಂ ಅಧಿಕಾರಿಗಳು, ಎಸ್ಕಾಂ ಅಧಿಕಾರಿಗಳು ಇವತ್ತು ಸಾವಿರಾರು ಕೋಟಿಗಳಷ್ಟು ಬಾಕಿ ಮೊತ್ತವನ್ನು ಉಳಿಸ್ಕೊಂಡಿರುವಂತಹ ಆಯಾ ಇಲಾಖೆಗಳಿಗೆ ಯಾವ ರೀತಿಯಾದ ವಿದ್ಯುತ್ ಸಂಪರ್ಕ ತೆಗೆಯುವಂತ ಕಾಮಗಾರಿಗಳು ನಡೀತಾ ಇದೆ?
ಯಾವುದೂ ನಡೀತಾ ಇಲ್ಲ. ಕೇವಲ ನೀವು ಮಾಡುವಂತಹ ಕಾನೂನುಗಳು ಸಾರ್ವಜನಿಕರಿಗೆ ಮಾತ್ರನೇ ಅಂತ ಇಲ್ಲಿ ಪ್ರೂವ್ ಆಗಿದೆ. ಇವತ್ತು ದೌರ್ಭಾಗ್ಯ, ಸಾವಿರಾರು ಲಕ್ಷಾಂತರ ಮನೆಗಳು ಇವತ್ತು ದೀಪವಿಲ್ಲದೆ ಕತ್ತಲಲ್ಲಿ ಜೀವನ ನಡೆಸುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಇದು ನಿಜವಾಗ್ಲೂ ದೌರ್ಭಾಗ್ಯ ಅಂತ ಹೇಳಬೇಕು. ಈ ರೀತಿಯ ನಿಯಮಗಳು, ಈ ರೀತಿಯ ಕಾನೂನುಗಳು ಯಾವ ಪುರುಷಾರ್ಥಕ್ಕೆ ಅಂತ ಗೊತ್ತಿಲ್ಲ. ಇವಾಗ ನಿಮ್ಗೆ ಕೇವಲ ನಾನು ಹೇಳಿದ್ದು 2 ಎಕ್ಸಾಂಪಲ್ಸ್ ಮಾತ್ರ. ಒಂದು ಇಂದಿರಾನಗರ ಡಿವಿಷನ್ ಆಫೀಸಿನ ಒಂದು ಕಟ್ಟಡ ಮತ್ತು ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ನ ಕಟ್ಟಡದ ಒಂದು ಸಣ್ಣ ಮಾಹಿತಿ ನಿಮಗೆ ಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಜನರು ಜಾಗೃತರಾಗಬೇಕು. ಸ್ವಾಮಿ, ಸರ್ಕಾರಕ್ಕೊಂದು ಕಾನೂನು, ಸಾರ್ವಜನಿಕರಿಗೊಂದು ಕಾನೂನು ಯಾಕೆ ಎನ್ನುವ ಪ್ರಶ್ನೆನ ನೀವೆಲ್ಲರೂ ಕೇಳಬೇಕಾಗುತ್ತೆ. ಕೇಳದೆ ಹೋದ್ರೆ ನಿಮಗೂ ಇನ್ನೂ ಶತಮಾನಗಳು ಕಳೆದ್ರು ನಿಮ್ಗೆ ಸಿಗಬೇಕಾದಂತಹ ಕರೆಂಟು ಖಂಡಿತವಾಗ್ಲೂ ಸಿಗಲ್ಲ ಸ್ನೇಹಿತರೆ. ಹಾಗಾಗಿ ಎಚ್ಚೆತ್ಕೊಳ್ಳಿ, ದಯವಿಟ್ಟು ಪ್ರಶ್ನೆ ಮಾಡುವಂತ ಮನೋಭಾವನ ಬೆಳೆಸ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಹೊಸ ವೀಕ್ಷಕರಾಗಿದ್ರೆ ನಮ್ಮನ್ನ ಫೇಸ್ಬುಕ್ ಅಲ್ಲಿ ನೀವು ಫಾಲೋ ಮಾಡ್ಬೋದು ಮತ್ತು ಯೂಟ್ಯೂಬ್ ಅಲ್ಲಿ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಶಕ್ತಿ ತುಂಬೋದು. ಧನ್ಯವಾದಗಳು, ನಮಸ್ಕಾರ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.